ಗೋಕಾಕ ಲಕ್ಷ್ಮೀದೇವಿ ಜಾತ್ರೆಯಲ್ಲೂ ಮುಖ್ಯಮಂತ್ರಿ ಕುರ್ಚಿಯ ಜಪ ಮಾಡಲಾಗಿದೆ. ಬಾಳೆಹಣ್ಣಿನ ಮೇಲೆ ಮುಂದಿನ ಸಿಎಂ ಬಾಲಚಂದ್ರ ಅಂತ ಹೇಳಿ ಬರಹವನ್ನ ಬರೆದಿರುವಂಥದ್ದು. ಲಕ್ಷ್ಮೀದೇವಿ ರಥೋತ್ಸವದ ಮೇಲೆ ಬಾಳೆಹಣ್ಣನ್ನ ಹಾಕಿರುವಂತಹ ಅಭಿಮಾನಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ದೇವರಲ್ಲಿ ಹರಕೆಯನ್ನ ಹೊತ್ತಿದ್ದಾನೆ. ಅಭಿಮಾನಿ ಅಂದರೆ 10 ವರ್ಷಕ್ಕೊಮ್ಮೆ ನಡೆಯುವಂತಹ ಗೋಕಾಕ ಲಕ್ಷ್ಮೀದೇವಿ ವಿಶೇಷ ಜಾತ್ರಾ ಮಹೋತ್ಸವ ಇದು. ಲಕ್ಷಾಂತರ ಜನಸಾಗರ ಲಕ್ಷ್ಮೀದೇವಿ ಭಂಡಾರದ ಜಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಗೋಕಾಕ ಲಕ್ಷ್ಮೀದೇವಿ ಜಾತ್ರೆ ಬಹಳ ಅದ್ದೂರಿಯಾಗಿ ನಡೆಯುತ್ತೆ. ನೋಡಲು 2 ಕಣ್ಣು ಸಾಲದು. ಆದರೆ ಬಾಳೆಹಣ್ಣಿನ ಮೇಲೆ ಮುಂದಿನ ಸಿಎಂ ಬಾಲಚಂದ್ರ ಅಂತ ಹೇಳಿ ಬರಹವನ್ನ ಬರೆದಿದ್ದಾರೆ. ಜಾರಕಿಹೊಳಿಯ ಅಭಿಮಾನಿಯೊಬ್ಬ ಮುಂದಿನ ಸಿಎಂ ಬಾಲಚಂದ್ರ ಜಾರಕಿಹೊಳಿ ಅಂತ ಹೇಳಿ ಬಾಳೆಹಣ್ಣಿಗೆ ಬರೆದಿದ್ದಂತನು ಮುಖ್ಯಮಂತ್ರಿ ಆಗ್ಬೇಕಂತ ದೇವರಲ್ಲಿ ಹರಕೆಯನ್ನ ಹೊತ್ತಿದ್ದಾನೆ ಈ ಅಭಿಮಾನಿ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ದೂರವಾಣಿ ಸಂಪರ್ಕದಲ್ಲಿ. ಬಾಳಪ್ಪ, ಗೋಕಾಕ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದಲ್ಲೂ ಕೂಡ ಮುಖ್ಯಮಂತ್ರಿಯ ಕುರ್ಚಿಯ ಜಪವನ್ನ ಮಾಡಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅಭಿಮಾನಿಯೊಬ್ಬ ದೇವರಲ್ಲಿ ಹರಕೆಯನ್ನ ಹೊತ್ತಿದ್ದಾನೆ. ಬಾಲಚಂದ್ರ ಜಾರಕಿಹೊಳಿ ಆಗಬೇಕು ಅನ್ನೋದಾಗಿ ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ದಿವ್ಯಾದಾಸ್, ಏನು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಗೋಕಾಕ್ ಪಟ್ಟಣದಲ್ಲಿ 10 ವರ್ಷಕ್ಕೊಮ್ಮೆ ನಡೆಯುವ ಲಕ್ಷ್ಮೀದೇವಿ ಜಾತ್ರೆಯಲ್ಲಿ ಏನು ಜಾರಕಿಹೊಳಿ ಅಭಿಮಾನಿಯೊಬ್ಬ ಬಾಳೆಹಣ್ಣಿನ ಮೇಲೆ ಮುಂದಿನ ಸಿಎಂ ಬಾಲಚಂದ್ರ ಜಾರಕಿಹೊಳಿ ಅಂತ ಏನು ಒಂದು ಹರಕೆಯನ್ನು ಹೊತ್ತು ಬಾಳೆಹಣ್ಣು ರಥದ ಮೇಲೆ ಒಂದು ಹಾರಿಸುವಂತ ಕೆಲಸ ಮಾಡಿದ್ದಾನೆ. ಮತ್ತು ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಸಿಎಂ ಆಗ್ಬೇಕಂತ ಅವನು ಘೋಷಣೆಯನ್ನು ಕೂಡ ಕೂಗಿದ್ದಾನೆ. ಮುಂದಿನ ಸಿಎಂ ಬಾಲಚಂದ್ರ ಜಾರಕಿಹೊಳಿ ಆಗ್ಬೇಕಂತ ದೇವರಲ್ಲಿ ಹರಕೆ ಹೊತ್ತಿರುವ ಯುವಕನಿದ್ದಾನಲ್ಲ, ಅವನು ಜಾರಕಿಹೊಳಿ ಅಪ್ಪಟ ಅಭಿಮಾನಿ ಆಗಿರ್ತಾನೆ. ಹೀಗಾಗಿ ಲಕ್ಷ್ಮೀದೇವಿ ಜಾತ್ರೆಗೆ ಒಂದು ಹರಕೆ ಹೊರುವಂತ ಕೆಲಸವನ್ನು ಕೂಡ ಮಾಡಿದ್ದಾನೆ ದಿವ್ಯಾದಾಸ್. ಓಕೆ, ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. BLJ